ನಮಸ್ಕಾರ ಸ್ನೇಹಿತರೆ, ನಾವು ಇಂದು ನೋಡೋಣ ಗೌರಿ ಕಲ್ಯಾಣದ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ. ಈ ಎಪಿಸೋಡ್ ಅಂದರೆ ಕೇವಲ ಜಗಳ ಅಲ್ಲ, ಇದು ಮನಸ್ಸಿನ ಭಾವನೆಗಳು, ಸಂಬಂಧದ ಪರೀಕ್ಷೆ, ಅಹಂಕಾರದ ಹೊಡೆದಾಟ ಮತ್ತು ತಾಯಿ ಮಗಳ ಪ್ರೀತಿಯ ನೋವು ಎಲ್ಲವೂ ಸೇರಿಕೊಂಡಿರುವ ಒಂದು ಭಾರಿ ಎಮೋಷನಲ್ ಸನ್ನಿವೇಶ. ಒಂದು ಕ್ಷಣ ಯೋಚಿಸಿ, ನಮ್ಮ ತಾಯಿಯನ್ನು ನೋಡಬೇಕು ಅಂತ ಕಾತರವಾಗಿರುವ ಮಗಳು, ಆದರೆ ಆ ಮಗಳನ್ನು ಅವಳ ಗಂಡನ ಮನೆಯವರು ಅವಳ ತಾಯಿಯಿಂದ ದೂರ ಇಡೋಕೆ ಪ್ರಯತ್ನ ಮಾಡ್ತಿರೋದು. ಇದು ಪ್ರೀತಿ ಗೆದ್ದ ಕಥೆಯ, ಅಹಂಕಾರ ಗೆದ್ದ ಕಥೆಯ? ಇದೇ ಪ್ರಶ್ನೆಗೆ ಉತ್ತರ ಕೊಡೋ ಎಪಿಸೋಡ್ ಇದು. ಸಂಚಿಕೆ ಶುರುವಾಗುವುದು ದೇವಸ್ಥಾನದ ಸನ್ನಿವೇಶದಿಂದ. ಕಾಂತಲಕ್ಷ್ಮಿ ಮತ್ತು ಅವಳ ಅಕ್ಕ ಮನೆಗೆ ಹೋಗೋಣ ಅಂತ ನಿಂತಿರುವಾಗಲೇ ಎದುರಿಗೆ ವಿವೇಕ್ ಮನೆಯವರು ಎಲ್ಲರೂ ಬಂದು ಬಿಡುತ್ತಾರೆ. ಇಲ್ಲಿ ಅಕ್ಕನ ಭಯ ತುಂಬ ನಿಜವಾದದ್ದು. ಅವಳು ತಕ್ಷಣ ಸೀರೆಯ ಸೆರಗು ತಲೆಗೆ ಹಾಕಿಕೊಂಡು ಬಚ್ಚಿಕೊಳ್ಳುವುದು. ಇದೊಂದು ಚಿಕ್ಕ ಸನ್ನಿವೇಶ ಆದರೂ ತುಂಬ ದೊಡ್ಡ ಅರ್ಥ ಕೊಡುತ್ತದೆ. ನಾವು ಕೆಲವೊಮ್ಮೆ ತಪ್ಪು ಮಾಡಿದ್ದೇವೆ ಅನ್ನೋ ಭಯದಿಂದ ನಮ್ಮವರನ್ನೇ ಎದುರಿಸಲು ಹೆದರ್ತೀವಿ. ಇಲ್ಲಿ ಅಕ್ಕನ ಮನಸ್ಥಿತಿ ಕೂಡ ಅದೇ. ನನ್ನನ್ನು ನೋಡಿದರೆ ಮತ್ತೆ ಅವಮಾನ ಮಾಡ್ತಾರೋ ಅನ್ನೋ ಭಯ. ಆದರೆ ಕಾಂತಲಕ್ಷ್ಮಿ ಮಾತ್ರ ಅಲ್ಲೇ ನಿಂತುಕೊಂಡು ಎಲ್ಲರನ್ನು ಎದುರಿಸುತ್ತಾಳೆ. ಇದು ಅವಳ ಧೈರ್ಯ. ವಿವೇಕ್ ಮನೆಯವರು ಬಂದ ತಕ್ಷಣ ಸರಿತಾ ಮಾತು ಶುರು ಮಾಡ್ತಾಳೆ. ಆದರೆ ಅದು ಮಾತಲ್ಲ, ಬೆಂಕಿ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಈ ಡೈಲಾಗ್ ಅಂದರೆ ಅವಳ ಒಳಗಿನ ಕೋಪದ ಮಟ್ಟ ತೋರಿಸುತ್ತದೆ. ಅವಳು ಕೇವಲ ಕಾಂತಲಕ್ಷ್ಮಿಯನ್ನ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಯನ್ನೇ ಸುಳ್ಳುಗಾರರು ಅಂತ ಆರೋಪ ಮಾಡ್ತಾಳೆ. ಇಲ್ಲಿ ಅವಳ ಮಾತುಗಳು ತುಂಬ ಕಠಿಣ. ಒಬ್ಬರ ಮೇಲೆ ನಂಬಿಕೆ ಹೋಗಿ ಬಿಟ್ಟರೆ ಅವರು ಹೇಳೋ ಸತ್ಯವು ನಮಗೆ ಸುಳ್ಳೇ ಅನ್ನಿಸುತ್ತದೆ. ಸರಿತಾ ಕೂಡ ಹಾಗೆ. ಏನೇ ಹೇಳಿದ್ರು ಅವಳಿಗೆ ಅದು ನಂಬಿಕೆ ಬರುವುದಿಲ್ಲ. ಗೌರಿ ಇಲ್ಲಿ ತುಂಬ ಸಂಕಟದ ಸ್ಥಿತಿಯಲ್ಲಿ ಇದ್ದಾಳೆ. ಒಂದು ಕಡೆ ತನ್ನ ತಾಯಿ, ಇನ್ನೊಂದು ಕಡೆ ತನ್ನ ಗಂಡನ ಮನೆ. ಅವಳು ಹೇಳೋದು, ನಾನು ಯಾರಿಗೂ ಫೋನ್ ಮಾಡಿಲ್ಲ. ಇದು ಅವಳ ನಿಷ್ಕಪಟತೆ. ಆದರೆ ಯಾರೂ ನಂಬೋದಿಲ್ಲ. ಇದು ತುಂಬ ನೋವಿನ ಕ್ಷಣ. ಯಾಕೆಂದರೆ ಒಬ್ಬ ಮಗಳು ತನ್ನ ಸತ್ಯವನ್ನು ಸಾಬೀತು ಮಾಡಿಕೊಳ್ಳೋಕೆ ಆಗದೆ ಹೋದಾಗ ಅವಳ ಮನಸ್ಸು ಹೇಗೆ ಒಡೆಯುತ್ತದೆ ಅಂತ ಇಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸರಿತಾ ಕೊಡುವ ವಾರ್ನಿಂಗ್ ಅಂದರೆ ಈ ಎಪಿಸೋಡ್ನ ಹೈಲೈಟ್. ಇನ್ನೊಂದು ಸರಿ ಹೀಗೆ ಆಯಿತು ಅಂದರೆ ಮನೆಗೆ ಇಡಲ್ಲ. ಇದು ಕೇವಲ ಬೆದರಿಕೆ ಅಲ್ಲ, ಇದು ಗೌರಿಯ ಜೀವನದ ಮೇಲೆ ಬರುವ ದೊಡ್ಡ ಅಪಾಯದ ಸೂಚನೆ. ಇಲ್ಲಿ ಅಜ್ಜಿ ಮತ್ತು ತಾತ ಹೇಳುವ ಮಾತುಗಳು ತುಂಬ ಗಂಭೀರ. ತಪ್ಪು ಮಾಡಿದ್ರೂ ಕ್ಷಮಿಸೋದೇ ನಮ್ಮ ದೊಡ್ಡ ಗುಣ. ಇದು ಸೀರಿಯಲ್ನಲ್ಲಿರುವ ಒಂದು ದೊಡ್ಡ ಸಂದೇಶ. ಅವರು ಪರಿಸ್ಥಿತಿಯನ್ನು ಸಮಾಧಾನಪಡಿಸಲು ಪ್ರಯತ್ನ ಮಾಡ್ತಾರೆ. ಇದು ನಮ್ಮ ಜೀವನದಲ್ಲೂ ಸತ್ಯ. ಸಂಬಂಧ ಉಳಿಸೋಕೆ ಕ್ಷಮೆ ತುಂಬ ಮುಖ್ಯ. ಇಲ್ಲಿಗೆ ಬಂದು ವಿವೇಕ್ ಮಾತಾಡೋದು ಕಥೆಯ ಹೊಸ ತಿರುವು. ಇದು ದೇವಸ್ಥಾನ, ಜಗಳ ಮಾಡೋ ಜಾಗ ಅಲ್ಲ. ಅವನು ಎಲ್ಲರಿಗೂ ಹೇಳ್ತಾನೆ, ಇದು ಮೆಚೂರಿಟಿ ಅವನದ್ದು. ಸರಿತಾಗೆ ಇದೊಂದು ಶಾಕ್. ಯಾಕಂದರೆ ಅವಳು ಇದು ನಿರೀಕ್ಷಿಸಲಿಲ್ಲ, ತನ್ನ ಮಗ ಹೀಗೆ ಮಾತಾಡ್ತಾನೆ ಅಂತ. ಕೊನೆಗೆ ಗೌರಿ ತನ್ನ ತಾಯಿಯನ್ನು ಹಿಂದೆ ತಿರುಗಿ ನೋಡ್ತಾ ಹೋಗೋದು. ಈ ಸನ್ನಿವೇಶ ಅಂದರೆ ಮನಸ್ಸು ಕಿತ್ತು ಹಾಕುವಂಥದ್ದು. ಯಾಕಂದರೆ ಮಾತು ಇಲ್ಲ, ಅಪ್ಪುಗೆ ಇಲ್ಲ, ಆದರೆ ಪ್ರೀತಿ ತುಂಬ ಇದೆ. ಕಾಂತಲಕ್ಷ್ಮಿಗೂ ಖುಷಿ, ತನ್ನ ಮಗಳನ್ನು ನೋಡಿದೆ ಅಂತ. ಇದು ಸಣ್ಣ ಸಂತೋಷ ಆದರೂ ದೊಡ್ಡ ಅರ್ಥ ಹೊಂದಿದೆ. ಮುಂದಿನ ಎಪಿಸೋಡ್ನಲ್ಲಿ ಏನಾಗಬಹುದು ಗೊತ್ತಾ? ಸರಿತಾ ಇನ್ನಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಳಬಹುದು. ಗೌರಿಯ ಮೇಲೆ ಇನ್ನಷ್ಟು ನಿಯಮಗಳು ಬರಬಹುದು. ವಿವೇಕ್ ತನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತಾನಾ ಅಥವಾ ಮೌನವಾಗ್ತಾನಾ? ಕಾಂತಲಕ್ಷ್ಮಿ ಮತ್ತೆ ಮಗಳಿಗಾಗಿ ಹೋರಾಟ ಮಾಡ್ತಾಲ್ಲ? ಇವೆಲ್ಲ ಪ್ರಶ್ನೆಗಳು ಇನ್ನು ಉತ್ತರಕ್ಕಾಗಿ ಕಾಯ್ತಿವೆ. ಸ್ನೇಹಿತರೆ, ಸಂಬಂಧಗಳು ಅಂದರೆ ಕೇವಲ ರಕ್ತ ಸಂಬಂಧ ಅಲ್ಲ, ಅದು ನಂಬಿಕೆ, ಪ್ರೀತಿ ಮತ್ತು ಕ್ಷಮೆಯ ನಿಂತಿರುತ್ತದೆ. ಒಮ್ಮೆ ನಂಬಿಕೆ ಒಡೆದರೆ ಅದನ್ನು ಮತ್ತೆ ಕಟ್ಟೋದು ತುಂಬ ಕಷ್ಟ. ಅದೇ ಈಗ ಗೌರಿ ಜೀವನದಲ್ಲಿ ನಡೆಯುತ್ತಿದೆ. ನಿಮಗೆ ಈ ರೀತಿಯ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತಾ? ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಮತ್ತು ಇನ್ನಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.